ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 43ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಭೂತಕಾಲದಲ್ಲಿ ನಡೆದು ಹೋದಂತಹ ಕ್ರಿಯೆಯ ಬಗ್ಗೆ ಮಾತನಾಡುವಂತಹ ವಾಕ್ಯಗಳು ಇವು. ಆಯ್ತಾ? ಈಗ ಈ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಕ್ರಿಯಾಪದಗಳ V1 ರೂಪವನ್ನು ಹಾಗೂ V2 ರೂಪವನ್ನು ಬಳಸುತ್ತೇವೆ. ಆಯ್ತಾ? V1 ರೂಪ ಹಾಗೂ V2 ರೂಪವನ್ನು ಬಳಸುತ್ತೇವೆ. ಸರಿನಾ? ಈಗ ಐ, ವಿ, ಯು, ದೇ ಹಾಗೂ ಪ್ಲೂರಲ್ ಸಬ್ಜೆಕ್ಟ್ನ ಜೊತೆ ಡು ಬರುತ್ತದೆ ಅನ್ನೋದು ನಿಮಗೆ ಗೊತ್ತಾಯಿತು ಅಲ್ವಾ? ಹಿ, ಶಿ, ಇಟ್ ಹಾಗೂ ಸಿಂಗ್ಯುಲರ್ ಸಬ್ಜೆಕ್ಟ್ನ ಜೊತೆ ಡಸ್ ಬರುತ್ತದೆ ಅನ್ನೋದು ನಿಮಗೆ ಗೊತ್ತಾಯಿತು. ಸರಿ ಅಲ್ವಾ? ಇವೆರಡನ್ನು ಬಳಸಿಕೊಂಡು ನಾವು ವರ್ತಮಾನ ಕಾಲದ ವಾಕ್ಯಗಳನ್ನು ರಚಿಸುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಅಲ್ವಾ? ವರ್ತಮಾನ ಕಾಲದ ವಾಕ್ಯಗಳನ್ನು ರಚಿಸುತ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ. ನಾವು ಈ ವಿಡಿಯೋದಲ್ಲಿ ಭೂತಕಾಲದ ವಾಕ್ಯಗಳನ್ನು ರಚಿಸಲಿಕ್ಕೆ ಡಿಡ್ ಅನ್ನು ಬಳಸುತ್ತೇವೆ. ಡಿಡ್ ಹಾಗೂ ಈ ಡಿಡ್ ಪದವನ್ನು ಯಾವ ಸಬ್ಜೆಕ್ಟ್ನ ಜೊತೆ ಕೂಡ ಬಳಸಬಹುದು. ಯಾವುದೇ ಸಬ್ಜೆಕ್ಟ್ ಇರಲಿ, ಅದರ ಜೊತೆ ಡಿಡ್ ಅನ್ನು ಬಳಸಬಹುದು. ಇಲ್ಲಿ ಈ ಸಬ್ಜೆಕ್ಟ್ಗಳ ಜೊತೆ ಮಾತ್ರ ನಾವು ಡು ಬಳಸಲಿಕ್ಕೆ ಆಗ್ತಾ ಇತ್ತು. ಇವುಗಳ ಜೊತೆ ಡು ಬಳಸಲಿಕ್ಕೆ ಆಗ್ತಾ ಇರಲಿಲ್ಲ, ಆಗುವುದಿಲ್ಲ. ಹಾಗೆಯೇ ಡಸ್ ಅನ್ನು ಇವುಗಳ ಜೊತೆ ಬಳಸಬಹುದು. ಈ ಡಸ್ ಅನ್ನು ಈ ಸಬ್ಜೆಕ್ಟ್ಗಳ ಜೊತೆ ಬಳಸಲಿಕ್ಕೆ ಆಗುವುದಿಲ್ಲ. ಸರಿ ಅಲ್ವಾ? ಆದರೆ ಡಿಡ್ ಅನ್ನು ಯಾವ ಸಬ್ಜೆಕ್ಟ್ನ ಜೊತೆ ಬೇಕಾದರೂ ಬಳಸಬಹುದು. ಸರಿನಾ? ಈಗ ಐ ಬಂದು ಡಿಡ್ ಬಂದರೆ ನಾನು ದೇ ಅಥವಾ ನಾನು ದೇನು ಅನ್ನುವ ಅರ್ಥ ಸಿಗ್ತದೆ. ಯು ಡಿಡ್ ಅಂದರೆ ನೀನು ದೇ ಅಥವಾ ನೀವು ದಿರಿ ಅನ್ನುವ ಅರ್ಥ ಸಿಗ್ತದೆ. ವಿ ಡಿಡ್ ಅಂದರೆ ನಾವು ದೆವು ಅನ್ನುವ ಅರ್ಥ ಸಿಗ್ತದೆ. ದೇ ಡಿಡ್ ಅಂದರೆ ಅವರು ಅಥವಾ ಇವರು ದರು ಅಥವಾ ರು ಅನ್ನುವ ಅರ್ಥ ಸಿಗ್ತದೆ. ಹಿ ಡಿಡ್ ಅಂದರೆ ಅವನು ಅಥವಾ ಇವನು, ದನು ಅಥವಾ ನು ಅಂತ. ಶಿ ಡಿಡ್ ಅಂದರೆ ಅವಳು ಅಥವಾ ಇವಳು, ದಳು ಅಥವಾ ಳು ಅಂತ. ಇಟ್ ಡಿಡ್ ಅಂದರೆ ಅದು ಅಥವಾ ಇದು, ತು ಅಥವಾ ದಿತು ಅಥವಾ ಇತು ಅಂತ. ಸರಿನಾ? ಈಗ ವಾಕ್ಯಗಳನ್ನು ರಚಿಸೋಣ. ಈ ವಿಡಿಯೋದಲ್ಲಿ ನಾವು ಪಾಸಿಟಿವ್ ವಾಕ್ಯಗಳನ್ನು ಮಾತ್ರ ರಚಿಸಲಿಕ್ಕೆ ಕಲಿಯೋಣ. ಉಳಿದ ಎಲ್ಲ ವಾಕ್ಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಚಿಸಲಿಕ್ಕೆ ನಾನು ಕಲಿಸುತ್ತೇನೆ. ಸರಿನಾ? ಈಗ ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ಗಳು ಇವು. ಒಂದೇ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡಿಡ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಅಥವಾ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ಎರಡನೆಯ ರೂಪ ಬರಬೇಕು. ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಸರಿನಾ? ಈಗ ಎಲ್ಲ ಸಬ್ಜೆಕ್ಟ್ಗಳ ಜೊತೆ ನಾನು ನಿಮಗೆ ಒಂದು ವಾಕ್ಯವನ್ನು ರಚಿಸಿ ತೋರಿಸ್ತೇನೆ. ಆಯ್ತಾ? ನಾನು ಅಡುಗೆ ಮಾಡಿದೆನು. ಇದನ್ನು ಇಂಗ್ಲಿಷ್ನಲ್ಲಿ
ಐ ಡಿಡ್ ಕುಕ್ ಅಂತ ಹೇಳ್ತೇವೆ. ನಾನು ಅಡುಗೆ ಮಾಡಿದೆ ಅಥವಾ ಮಾಡಿದೆನು. ಐ ಡಿಡ್ ಕುಕ್. ಇಲ್ಲಿ ಐ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ಕುಕ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಐ ಡಿಡ್ ಕುಕ್ ಅಂದ್ರೆ ನಾನು ಅಡುಗೆ ಮಾಡಿದೆ ಅಥವಾ ಮಾಡಿದೆನು ಅಂತ. ಐ ಅಂದ್ರೆ ನಾನು, ಡಿಡ್ ಅಂದ್ರೆ ದೆನು, ಕುಕ್ ಅಂದ್ರೆ ಅಡುಗೆ ಮಾಡು. ಸರಿನಾ? ಈಗ ನಿಜವಾಗಿಯೂ ವಾಕ್ಯ ಹೀಗೆ, ಆದರೆ ಮಾತನಾಡುವಾಗ ಇಂಗ್ಲಿಷ್ನಲ್ಲಿ ನಾವು ಈ ವಾಕ್ಯವನ್ನು ಬಳಸುತ್ತೇವೆ. ಇಲ್ಲಿ ಐ ಕುಕ್ಡ್ ಅಂತ ಇದೆ. ಐ ಅನ್ನುವಂಥದ್ದು ಸಬ್ಜೆಕ್ಟ್, ಕುಕ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಸರಿನಾ? ಐ ಕುಕ್ಡ್ ಅಂದ್ರೆ ನಾನು ಅಡುಗೆ ಮಾಡಿದೆನು ಅಂತ. ಐ ಡಿಡ್ ಕುಕ್ ಅಂದ್ರೂ ನಾನು ಅಡುಗೆ ಮಾಡಿದೆನು ಅಂತ. ಎರಡೂ ಒಂದೇ. ಆದರೆ ಮಾತನಾಡುವಾಗ ನಾವು ಬಳಸುವಂಥದ್ದು ಇದು. ಪ್ರಶ್ನೆ ಮಾಡುವಾಗ, ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವಾಗ, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸುವಾಗ ನಾವು ಈ ಸ್ಟ್ರಕ್ಚರ್ ಅನ್ನು ಬಳಸುತ್ತೇವೆ. ಅಲ್ಲಿ ವರ್ಬಿನ ಎರಡನೆಯ ರೂಪವನ್ನು ಬಳಸುವುದೇ ಇಲ್ಲ. ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತನಾಡ್ತೇನೆ. ಈಗ ಬೇಡ, ಕನ್ಫ್ಯೂಸ್ ಆಗ್ಬೋದು. ಸರಿನಾ? ಐ ಕುಕ್ಡ್ ಅಂತ ಹೇಳ್ತೇವೆ, ನಾನು ಅಡುಗೆ ಮಾಡಿದೆನು. ನೀನು ಅಡುಗೆ ಮಾಡಿದೆ, ಯು ಡಿಡ್ ಕುಕ್. ಯು ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ಕುಕ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಯು ಡಿಡ್ ಕುಕ್ ಅಂದ್ರೆ ನೀನು ಅಡುಗೆ ಮಾಡಿದೆ. ಯು ಅಂದ್ರೆ ನೀನು, ಡಿಡ್ ಅಂದ್ರೆ ದೇ, ಕುಕ್ ಅಂದ್ರೆ ಅಡುಗೆ ಮಾಡು. ಯು ಡಿಡ್ ಕುಕ್. ಆದರೆ ನಾವು ಇದನ್ನು ಯು ಕುಕ್ಡ್ ಅಂತ ಹೇಳ್ತೇವೆ. ಯು ಸಬ್ಜೆಕ್ಟ್, ಕುಕ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಆಯ್ತಾ? ನಾವು ಅಡುಗೆ ಮಾಡಿದೆವು, ವಿ ಡಿಡ್ ಕುಕ್. ವಿ ಸಬ್ಜೆಕ್ಟ್, ಡಿಡ್ ಕುಕ್ ವರ್ಬಿನ ಮೊದಲ ರೂಪ. ವಿ ಕುಕ್ಡ್ ಅಂದ್ರೆ ನಾವು ಅಡುಗೆ ಮಾಡಿದೆವು. ವಿ ಅಂದ್ರೆ ಸಬ್ಜೆಕ್ಟ್, ಕುಕ್ಡ್ ಅಂದ್ರೆ ವರ್ಬಿನ ಎರಡನೆಯ ರೂಪ. ವಿ ಕುಕ್ಡ್. ಅವರು ಅಡುಗೆ ಮಾಡಿದರು, ದೇ ಡಿಡ್ ಕುಕ್. ದೇ ಕುಕ್ಡ್. ಅವನು ಅಡುಗೆ ಮಾಡಿದ ಅಥವಾ ಮಾಡಿದನು, ಹಿ ಡಿಡ್ ಕುಕ್. ಹಿ ಕುಕ್ಡ್. ಅವಳು ಅಡುಗೆ ಮಾಡಿದಳು, ಶಿ ಡಿಡ್ ಕುಕ್. ಶಿ ಕುಕ್ಡ್. ಅದು ಅಡುಗೆ ಮಾಡಿತು, ಇಟ್ ಡಿಡ್ ಕುಕ್. ಇಟ್ ಕುಕ್ಡ್. ನನ್ನ ತಾಯಿ ಅಡುಗೆ ಮಾಡಿದರು, ಮೈ ಮದರ್ ಡಿಡ್ ಕುಕ್. ಮೈ ಮದರ್ ಕುಕ್ಡ್. ಇಲ್ಲಿ ಮೈ ಮದರ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಅವರ ಸಹೋದರಿಯರು ಅಡುಗೆ ಮಾಡಿದರು, ಹಿಸ್ ಸಿಸ್ಟರ್ಸ್ ಡಿಡ್ ಕುಕ್. ಹಿಸ್ ಸಿಸ್ಟರ್ಸ್ ಕುಕ್ಡ್. ಇಲ್ಲಿ ಹಿಸ್ ಸಿಸ್ಟರ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್, ಅಂದ್ರೆ ಬಹುವಚನದ ಸಬ್ಜೆಕ್ಟ್. ಸರಿನಾ? ಸೊ ಎಲ್ಲಾ ಸಬ್ಜೆಕ್ಟ್ಗಳ ಜೊತೆಯೂ ಡಿಡ್ ಅನ್ನು ಬಳಸಬಹುದು, ಅಥವಾ ಯಾವ ಸಬ್ಜೆಕ್ಟ್ನ ಜೊತೆ ಕೂಡ ಡಿಡ್ ಅನ್ನು ಬಳಸಬಹುದು. ಸ್ಟ್ರಕ್ಚರ್ ಇದೆ ಹಾಗೂ ಸ್ಟ್ರಕ್ಚರ್ ಇದೆ. ಸರಿನಾ? ಈ ನೀಲಿ ಬಣ್ಣದಲ್ಲಿ ಕಾಣುವಂಥದ್ದನ್ನು ನಾವು ದೈನಂದಿನ ಮಾತನಾಡುವಾಗ ಬಳಸ್ತೇವೆ. ಆಯ್ತಾ? ಸೊ ಹೀಗೆ ವಾಕ್ಯಗಳನ್ನು ರಚಿಸುವಂಥದ್ದು. ಇನ್ನಷ್ಟು ಉದಾಹರಣೆಗಳನ್ನು ಕೊಡ್ತೇನೆ. ರಶ್ಮಿ ಚೆನ್ನಾಗಿ ಹಾಡಿದರು, ರಶ್ಮಿ ಡಿಡ್ ಸಿಂಗ್ ವೆಲ್. ರಶ್ಮಿ ಅಂದ್ರೆ ರಶ್ಮಿ ಸಬ್ಜೆಕ್ಟ್,
ಡಿಡ್ ಅಂದ್ರೆ ದರು, ಡಿಡ್. ಸಿಂಗ್ ಅಂದ್ರೆ ಹಾಡು, ವರ್ಬಿನ ಮೊದಲ ರೂಪ. ವೆಲ್ ಅಂದ್ರೆ ಚೆನ್ನಾಗಿ. ರಶ್ಮಿ ಡಿಡ್ ಸಿಂಗ್ ವೆಲ್ ಅಂದ್ರೆ ರಶ್ಮಿ ಚೆನ್ನಾಗಿ ಹಾಡಿದರು. ರಶ್ಮಿ ಡಿಡ್ ಸಿಂಗ್ ಅಂದ್ರೆ ರಶ್ಮಿ ಹಾಡಿದರು. ವೆಲ್ ಅಂದ್ರೆ ಚೆನ್ನಾಗಿ. ಈ ವಾಕ್ಯ ಈ ಸ್ಟ್ರಕ್ಚರ್. ಅಥವಾ ಈ ರೀತಿ, ರಶ್ಮಿ ಸ್ಯಾಂಗ್ ವೆಲ್. ರಶ್ಮಿ ಸ್ಯಾಂಗ್ ಅಂದ್ರೆ ರಶ್ಮಿ ಹಾಡಿದರು. ವೆಲ್ ಅಂದ್ರೆ ಚೆನ್ನಾಗಿ. ಸ್ಯಾಂಗ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಸೊ ಈ ವಾಕ್ಯ ಈ ಸ್ಟ್ರಕ್ಚರ್. ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು. ಆದರೆ ನಾವು ಬಳಸುವಂಥದ್ದು ಇದನ್ನ. ಆಯ್ತಾ? ನೆಕ್ಸ್ಟ್, ನನ್ನ ತಂದೆ ನನಗೆ ಈ ಅಂಗಿಯನ್ನು ಕೊಟ್ಟರು. ಮೈ ಫಾದರ್ ಡಿಡ್ ಗಿವ್ ಮೀ ದಿಸ್ ಶರ್ಟ್. ಮೈ ಫಾದರ್ ಅಂದ್ರೆ ನನ್ನ ತಂದೆ, ಸಿಂಗ್ಯುಲರ್ ಸಬ್ಜೆಕ್ಟ್. ಡಿಡ್ ಅಂದ್ರೆ ರು, ಗಿವ್ ಅಂದ್ರೆ ಕೊಡು, ಮೀ ಅಂದ್ರೆ ನನಗೆ, ದಿಸ್ ಶರ್ಟ್ ಅಂದ್ರೆ ಈ ಅಂಗಿಯನ್ನು. ಮೈ ಫಾದರ್ ಅನ್ನುವಂಥದ್ದು ಸಬ್ಜೆಕ್ಟ್, ಡಿಡ್ ಅನ್ನುವಂಥದ್ದು ಬಂದಿದೆ, ಗಿವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಮೈ ಫಾದರ್ ಡಿಡ್ ಗಿವ್ ಅಂದ್ರೆ ನನ್ನ ತಂದೆ ಕೊಟ್ಟರು ಅಂತ. ಭೂತಕಾಲದಲ್ಲಿ ಉಂಟು ವಾಕ್ಯ ಅಂತ ಈ ಡಿಡ್ ಪದ ಹೇಳ್ತಾ ಇದೆ. ಡಿಡ್ ಬಂದ ತಕ್ಷಣ ನಮಗೆ ಗೊತ್ತಾಯಿತು ವಾಕ್ಯ ಭೂತಕಾಲದಲ್ಲಿ ಇದೆ ಅಂತ. ಈ V1 ರೂಪ ಉಂಟಲ್ಲ, ಇದು ವರ್ತಮಾನ ಕಾಲದ ಪದ. ಆದರೆ ಈ ಡಿಡ್ ಅನ್ನುವಂಥದ್ದು ಭೂತಕಾಲದ ಪದ. ಇದು ಬಂದ ತಕ್ಷಣ ನಮಗೆ ಗೊತ್ತಾಗಬೇಕು ಇದು ಭೂತಕಾಲದ ವಾಕ್ಯ ಅಂತ. ಇದನ್ನು ನೋಡಿ ಇದು ವರ್ತಮಾನ ಕಾಲದ ಕ್ರಿಯಾಪದ ಅಲ್ವಾ ಅಂತ ಸಂದೇಹ ಬರಬಾರದು. ಸರಿನಾ? ಮೈ ಫಾದರ್ ಗೇವ್ ಮೀ ದಿಸ್ ಶರ್ಟ್. ಮೈ ಫಾದರ್ ಅಂದ್ರೆ ನನ್ನ ತಂದೆ, ಗೇವ್ ಅಂದ್ರೆ ಕೊಟ್ಟರು, ಮೀ ಅಂದ್ರೆ ನನಗೆ, ದಿಸ್ ಶರ್ಟ್ ಅಂದ್ರೆ ಈ ಅಂಗಿ. ಇಲ್ಲಿ ಮೈ ಫಾದರ್ ಅನ್ನುವಂಥದ್ದು ಸಬ್ಜೆಕ್ಟ್, ಗೇವ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಇಲ್ಲಿ ಗೇವ್ ಅನ್ನುವಂಥದ್ದು ಭೂತಕಾಲದ ರೂಪ. ಆಯ್ತಾ? ಗಿವ್ ವರ್ತಮಾನ ಕಾಲದ ರೂಪ, ಗೇವ್ ಭೂತಕಾಲದ ರೂಪ. ಇಲ್ಲಿ ಮತ್ತೆ ಡಿಡ್ ಬಳಸಲಿಕ್ಕಿಲ್ಲ. ಡಿಡ್ ಗೇವ್ ಅಂತ ಹೇಳಿದ್ರೆ ತಪ್ಪು. ಡಿಡ್ ಗಿವ್ ಅಂತ ಹೇಳಬೇಕು ಅಥವಾ ಗೇವ್ ಅಂತ ಹೇಳಬೇಕು. ಸರಿನಾ? ನೆಕ್ಸ್ಟ್, ನಾನು ಅವರಿಗೆ ಪತ್ರ ಬರೆದೆ. ಐ ಡಿಡ್ ರೈಟ್ ಅ ಲೆಟರ್ ಟು ಹಿಮ್. ಐ ಅಂದ್ರೆ ನಾನು, ಡಿಡ್ ಅಂದ್ರೆ ದೇ, ರೈಟ್ ಅಂದ್ರೆ ಬರೆ. ಐ ಡಿಡ್ ರೈಟ್ ಅಂದ್ರೆ ನಾನು ಬರೆದೆ. ಐ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ಡಿಡ್ ಬಂತು, ರೈಟ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಅ ಲೆಟರ್ ಅಂದ್ರೆ ಒಂದು ಪತ್ರ, ಟು ಹಿಮ್ ಅಂದ್ರೆ ಅವರಿಗೆ. ಸರಿನಾ? ಈ ರೀತಿ ಹೇಳಬಹುದು ಅಥವಾ ಐ ರೋಟ್ ಅ ಲೆಟರ್ ಟು ಹಿಮ್ ಅಂತ ಹೇಳಬಹುದು. ಐ ಅಂದ್ರೆ ನಾನು, ರೋಟ್ ಅಂದ್ರೆ ಬರೆದೆ. ಐ ಅನ್ನುವಂಥದ್ದು ಸಬ್ಜೆಕ್ಟ್, ರೋಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಅ ಲೆಟರ್ ಅಂದ್ರೆ ಪತ್ರ, ಟು ಹಿಮ್ ಅಂದ್ರೆ ಅವರಿಗೆ. ಸರಿನಾ? ನೆಕ್ಸ್ಟ್, ಕಾರ್ಮಿಕರು ಕೆಲಸವನ್ನು ಪೂರ್ಣಗೊಳಿಸಿದರು. ದ ವರ್ಕರ್ಸ್ ಡಿಡ್ ಕಂಪ್ಲೀಟ್ ದ ವರ್ಕ್. ದ ವರ್ಕರ್ಸ್ ಅಂದ್ರೆ ಕಾರ್ಮಿಕರು, ವಾಕ್ಯದ ಸಬ್ಜೆಕ್ಟ್. ಡಿಡ್ ಅಂದ್ರೆ ದರು, ಡಿಡ್. ಕಂಪ್ಲೀಟ್ ಅಂದ್ರೆ ಪೂರ್ಣಗೊಳಿಸು,
ವರ್ಬಿನ ಮೊದಲ ರೂಪ. ದ ವರ್ಕ್ ಅಂದರೆ ಕೆಲಸವನ್ನು. ದ ವರ್ಕರ್ಸ್ ಡಿಡ್ ಕಂಪ್ಲೀಟ್ ದ ವರ್ಕ್. ಅಥವಾ ದಿ ವರ್ಕರ್ಸ್ ಕಂಪ್ಲೀಟೆಡ್ ದ ವರ್ಕ್. ದ ವರ್ಕರ್ಸ್ ಅಂದರೆ ಕಾರ್ಮಿಕರು. ಕಂಪ್ಲೀಟೆಡ್ ಅಂದರೆ ಪೂರ್ಣಗೊಳಿಸಿದರು. ದ ವರ್ಕ್ ಅಂದರೆ ಕೆಲಸವನ್ನು. ದ ವರ್ಕರ್ಸ್ ಸಬ್ಜೆಕ್ಟ್, ಕಂಪ್ಲೀಟೆಡ್ ವರ್ಬಿನ ಎರಡನೆಯ ರೂಪ. ಆಯ್ತಾ? ನೆಕ್ಸ್ಟ್, ಅವರು ಇಂದು ಇಂಗ್ಲಿಷ್ ಮಾತನಾಡಿದರು. ಹಿ ಡಿಡ್ ಸ್ಪೀಕ್ ಇಂಗ್ಲಿಷ್ ಟುಡೇ. ಹಿ ಅಂದರೆ ಅವರು, ಡಿಡ್ ಅಂದರೆ ದರು, ಸ್ಪೀಕ್ ಅಂದರೆ ಮಾತನಾಡು. ಹಿ ಡಿಡ್ ಸ್ಪೀಕ್ ಅಂದರೆ ಅವರು ಮಾತನಾಡಿದರು. ಇಂಗ್ಲಿಷ್ ಅಂದರೆ ಇಂಗ್ಲಿಷ್, ಟುಡೇ ಅಂದರೆ ಇಂದು. ಹಿ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ಡಿಡ್ ಬಂತು, ಸ್ಪೀಕ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಅಥವಾ ಹಿ ಸ್ಪೋಕ್ ಇಂಗ್ಲಿಷ್ ಟುಡೇ. ಹಿ ಅಂದರೆ ಅವರು, ಸ್ಪೋಕ್ ಅಂದರೆ ಮಾತನಾಡಿದರು. ಹಿ ಸಬ್ಜೆಕ್ಟ್, ಸ್ಪೋಕ್ ವರ್ಬಿನ ಎರಡನೆಯ ರೂಪ. ಇಂಗ್ಲಿಷ್ ಅಂದರೆ ಇಂಗ್ಲಿಷ್, ಟುಡೇ ಅಂದರೆ ಇವತ್ತು, ಇಂದು. ನೆಕ್ಸ್ಟ್, ಇಬ್ಬರು ಉಗ್ರರನ್ನು ಸೇನೆ ಹತ್ಯೆ ಮಾಡಿತು. ದಿ ಆರ್ಮಿ ಡಿಡ್ ಕಿಲ್ 2 ಮಿಲಿಟೆಂಟ್ಸ್. ದಿ ಆರ್ಮಿ ಅಂದರೆ ಸೇನೆ, ವಾಕ್ಯದ ಸಬ್ಜೆಕ್ಟ್. ಡಿಡ್ ಬಂತು, ಡಿಡ್ ಬಂತು. ಕಿಲ್ ವರ್ಬಿನ ಮೊದಲ ರೂಪ. ಕಿಲ್ ಅಂದರೆ ಹತ್ಯೆ ಮಾಡು. ಡಿಡ್ ಅಂದರೆ ಟು. ಟು ಅಂದರೆ ಇಬ್ಬರು, ಮಿಲಿಟೆಂಟ್ಸ್ ಅಂದರೆ ಉಗ್ರರು. ಆಯ್ತಾ? ಈ ರೀತಿ ಹೇಳಬಹುದು. ಅಥವಾ ದಿ ಆರ್ಮಿ ಕಿಲ್ಡ್ 2 ಮಿಲಿಟೆಂಟ್ಸ್ ಅಂತ ಹೇಳಬಹುದು. ದಿ ಆರ್ಮಿ ಅಂದರೆ ಸೇನೆ, ವಾಕ್ಯದ ಸಬ್ಜೆಕ್ಟ್ ಮಧ್ಯದಲ್ಲಿ ಬಂದಿದೆ. ಆಯ್ತಾ? ಇದು ಈಚೆ ಹಾಕಿದರೂ ವಾಕ್ಯ ಸರಿಯಾಗೇ ಇರ್ತದೆ. ಸೇನೆ ಇಬ್ಬರು ಉಗ್ರರನ್ನು ಹತ್ಯೆ ಮಾಡಿತು ಅಂತ ಹೇಳಿದರೂ ಸರಿಯಾಗಿಯೇ ಇರ್ತದೆ. ಕನ್ನಡದಲ್ಲಿ ಈ ರೀತಿ ಮಾಡಬಹುದು, ಆದರೆ ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟನ್ನು ಎಲ್ಲೆಲ್ಲೂ ಹಾಕಲಿಕ್ಕೆ ಆಗುವುದಿಲ್ಲ. ಆಯ್ತಾ? ದಿ ಆರ್ಮಿ ಅಂದರೆ ಸೇನೆ, ಕಿಲ್ಡ್ ಅಂದರೆ ಹತ್ಯೆ ಮಾಡಿತು, 2 ಮಿಲಿಟೆಂಟ್ಸ್ ಅಂದರೆ ಇಬ್ರು ಉಗ್ರರನ್ನು. ಇಲ್ಲಿ ಕಿಲ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನಿಜವಾಗಿಯೂ ವಾಕ್ಯ ಇದಾದರೂ ನಾವು ಹೇಳುವಂಥದ್ದು, ಬಳಸುವಂಥದ್ದು ಇದು. ಆಯ್ತಾ? ಸರಿ, ಈಗ ನಾವು ನಮ್ಮ ಕುತೂಹಲಕಾರಿಯಾದ ಉದಾಹರಣೆಗೆ ಹೋಗೋಣ. ಡೂ ಕ್ರಿಯಾಪದದ ರೂಪಗಳು ನಿಮಗೆ ಗೊತ್ತಿವೆ, ಸರಿ ಅಲ್ವಾ? ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ? ಈಗ ಈ ಉದಾಹರಣೆ ನೋಡಿ. ನನ್ನ ಮಗ ನಿನ್ನೆ ರಾತ್ರಿ ತನ್ನ ಮನೆ ಕೆಲಸ ಮಾಡಿದ. ಮೈ ಸನ್ ಡಿಡ್ ಡೂ ಹಿಸ್ ಹೋಮ್ವರ್ಕ್ ಲಾಸ್ಟ್ ನೈಟ್. ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೇವೆ. ಮೈ ಸನ್ ಸಬ್ಜೆಕ್ಟ್, ಡಿಡ್ ಡಿಡ್, ಡೂ ವರ್ಬಿನ ಮೊದಲ ರೂಪ. ವರ್ಬಿನ ಮೊದಲ ರೂಪ. ಮೈ ಸನ್ ಡಿಡ್ ಡೂ ಅಂದ್ರೆ ನನ್ನ ಮಗ ಮಾಡಿದ. ಹಿಸ್ ಹೋಮ್ವರ್ಕ್ ಅಂದ್ರೆ ತನ್ನ ಮನೆ ಕೆಲಸ. ಲಾಸ್ಟ್ ನೈಟ್ ಅಂದ್ರೆ ನಿನ್ನೆ ರಾತ್ರಿ. ಸರಿನಾ? ಈಗ ಈ ಸ್ಟ್ರಕ್ಚರ್ನ ವಾಕ್ಯವನ್ನು ಬಳಸುವುದಿಲ್ಲ, ಇದನ್ನು ಬಳಸ್ತೇವೆ ಅಂತ ಹೇಳಿದೆ ಅಲ್ವಾ? ಈ ಸ್ಟ್ರಕ್ಚರ್ನ ಪ್ರಕಾರ ವಾಕ್ಯ ಈ ರೀತಿ ಆಗ್ತದೆ. ಮೈ ಸನ್ ಡಿಡ್ ಹಿಸ್ ಹೋಮ್ವರ್ಕ್ ಲಾಸ್ಟ್ ನೈಟ್ ಅಂತ. ಮೈ ಸನ್ ಸಬ್ಜೆಕ್ಟ್, ಡಿಡ್ ವರ್ಬಿನ ಎರಡನೇ ರೂಪ. ವರ್ಬಿನ ಎರಡನೇ ರೂಪ. ಮೈ ಸನ್ ಡಿಡ್ ಅಂದ್ರೆ ನನ್ನ ಮಗ ಮಾಡಿದ ಅಂತ. ಡಿಡ್ ಡೂ ಇದ್ದದ್ದು ಡಿಡ್ ಆಯ್ತಷ್ಟೇ. ಡೂ
V1 ರೂಪ, ಡಿಡ್ V2 ರೂಪ. ಸೊ ಈ ಸ್ಟ್ರಕ್ಚರ್ನ ಪ್ರಕಾರ ಈ ವಾಕ್ಯ ಆಯಿತು. ಇದನ್ನೇ ನಾವು ಬಳಸುವಂಥದ್ದು. ಸರಿನಾ? ಇನ್ನೊಂದು ಉದಾಹರಣೆ. ಅವರು ಭಾನುವಾರ ಯೋಗ ಮಾಡಿದರು. ದೇ ಡಿಡ್ ಡೂ ಯೋಗ ಆನ್ ಸಂಡೇ. ದೇ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ಡಿಡ್ ಬಂತು, ಡೂ ಬಂತು, ವರ್ಬಿನ ಮೊದಲ ರೂಪ ಬಂತು. ದೇ ಡಿಡ್ ಡೂ ಅಂದರೆ ಅವರು ಮಾಡಿದರು. ಯೋಗ ಅಂದರೆ ಯೋಗ, ಆನ್ ಸಂಡೇ ಅಂದರೆ ಭಾನುವಾರದಂದು. ಈ ಸ್ಟ್ರಕ್ಚರ್ನ ಪ್ರಕಾರ ವಾಕ್ಯ ದೇ ಡಿಡ್ ಯೋಗ ಆನ್ ಸಂಡೇ ಅಂತ ಆಗ್ತದೆ. ದೇ ಡಿಡ್ ಅಂದರೆ ಅವರು ಮಾಡಿದರು. ದೇ ಬಂತು, ಸಬ್ಜೆಕ್ಟ್ ಬಂತು, ಡಿಡ್ ಬಂತು, ವರ್ಬಿನ ಎರಡನೇ ರೂಪ ಬಂತು. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಡು ಮುಖ್ಯ ಕ್ರಿಯಾಪದ ಆಗಿ ಬಂದಾಗ. ಸರಿನಾ? ಸಕಾರಾತ್ಮಕ ವಾಕ್ಯ ಆಯಿತು. ಪ್ರಶ್ನೆ. ನನ್ನ ಮಗ ನಿನ್ನೆ ರಾತ್ರಿ ತನ್ನ ಮನೆ ಕೆಲಸ ಮಾಡಿದನೇ? ಡಿಡ್ ಮೈ ಸನ್ ಡೂ ಹಿಸ್ ಹೋಮ್ವರ್ಕ್ ಲಾಸ್ಟ್ ನೈಟ್? ಡಿಡ್ ಮೈ ಸನ್ ಡೂ ಅಂದ್ರೆ ನನ್ನ ಮಗ ಮಾಡಿದನೆ ಅಂತ. ನನ್ನ ಮಗ ನಿನ್ನೆ ರಾತ್ರಿ ತನ್ನ ಮನೆ ಕೆಲಸ ಮಾಡಲಿಲ್ಲ. ಮೈ ಸನ್ ಡಿಡ್ ನಾಟ್ ಡೂ ಹಿಸ್ ಹೋಮ್ವರ್ಕ್ ಲಾಸ್ಟ್ ನೈಟ್. ಮೈ ಸನ್ ಡಿಡ್ ನಾಟ್ ಡೂ ಅಂದ್ರೆ ನನ್ನ ಮಗ ಮಾಡಲಿಲ್ಲ ಅಂತ. ನನ್ನ ಮಗ ನಿನ್ನೆ ರಾತ್ರಿ ತನ್ನ ಮನೆ ಕೆಲಸ ಮಾಡಲಿಲ್ಲವೇ? ಡಿಡ್ ಮೈ ಸನ್ ನಾಟ್ ಡೂ ಹಿಸ್ ಹೋಮ್ವರ್ಕ್ ಲಾಸ್ಟ್ ನೈಟ್? ಡಿಡ್ ಮೈ ಸನ್ ನಾಟ್ ಡೂ ಅಂದ್ರೆ ನನ್ನ ಮಗ ಮಾಡಲಿಲ್ಲವೇ ಅಂತ. ಈ ಎಲ್ಲಾ ವಾಕ್ಯಗಳನ್ನು ರಚಿಸಲಿಕ್ಕೆ ನೀವು ಮುಂದಿನ ವಿಡಿಯೋದಲ್ಲಿ ಕಲಿಯುತ್ತೀರಿ. ಈಗ ಅದರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಬೇಡಿ. ಆಯ್ತಾ? ಸೊ ಈ ರೀತಿ ವಾಕ್ಯಗಳನ್ನು ರಚಿಸುತ್ತೇವೆ. ಸರಿನಾ? ಈಗ ನಿಮಗೆ ಒಂದು ಎಕ್ಸಸೈಸ್. ಈ 5 ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.